ದೀಪಗಳ ಹಬ್ಬ ದೀಪಾವಳಿ ಇನ್ನೇನು ಬರ್ತಾ ಇದೆ. ದೀಪಾವಳಿ ಬಂತು ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ಸಂಭ್ರಮವೋ ಸಂಭ್ರಮ. ಪಟಾಕಿಗಳು, ಹೊಸ ಬಟ್ಟೆಗಳು, ಸ್ವೀಟ್ಸ್ಗಳು, ಹೀಗೆ ತುಂಬಾ ಸಂಭ್ರಮಿಸ್ತೀವಿ ಅಲ್ವಾ. ಆದರೆ ಎಲ್ಲೋ ಒಂದು ಕಡೆ ದೀಪಾವಳಿ ಬಂತು ಅಂತ ಹೇಳಿದ್ರೆ ನಮ್ಮ ವ್ಯಾಪಾರಗಳನ್ನು ಮಾಡಲಿಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಾಯ್ತಾ ಇರ್ತಾರೆ. ಇದು ಅವರ ಜೀವನಕ್ಕೆ ತುಂಬ ಅತ್ಯಂತ ಅಗತ್ಯವಾಗಿರುತ್ತೆ. ಆ ವ್ಯಾಪಾರಿಗಳು ನಮಗೆ ಬರುವ ಸಣ್ಣ ಪುಟ್ಟ ಲಾಭದಲ್ಲಿ ಖುಷಿಯನ್ನು ಕಾಣ್ತಾರೆ. ಆದರೆ ನಾವೇನು ಮಾಡ್ತೀವಿ, ಅವ್ರ ಹತ್ರ ಹೋಗಿ ಬಾರ್ಗೇನ್ ಮಾಡ್ತೀವಿ. ಸೊ ಈ ಬಾರಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಶಾಪಿಂಗ್ ಮಾಡೋಣ, ಆದರೆ ಯಾವುದೇ ಬಾರ್ಗೇನ್ ಇದೆ. ಯಾಕೆ ಅಂತ ಹೇಳಿದ್ರೆ ನಾವುಗಳು ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ದುಪ್ಪಟ್ಟು 2 ಪಟ್ಟು 3 ಪಟ್ಟು ಕೊಟ್ಟು ಪಾಪ್ಕಾರ್ನ್ ತೊಗೋತೀವಿ, ಅಥವಾ ಸ್ಟಾರ್ಬಕ್ಸ್ಗೆ ಹೋಗ್ತೀವಿ, 2 ಪಟ್ಟು 3 ಪಟ್ಟು ತೊಗೊಂಡು ಕಾಫಿ ಕುಡಿತೀವಿ, ಆಗ ಖುಷಿ ಕಾಣ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಬಂದು ರಸ್ತೆ ಬದಿಯ ಈ ಪುಟ್ಟ ವ್ಯಾಪಾರಿಗಳ ಜೊತೆ ನಾವು ಬಾರ್ಗೇನ್ ಮಾಡ್ತೀವಿ ಅಲ್ವಾ. ಹಾಗಾಗಿ ಈ ಬಾರಿ ನಾವು ಯಾವುದೇ ರೀತಿ ಬಾರ್ಗೇನ್ ಮಾಡಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ನಮಗೆ ಬೇಕಾಗುವ ದೀಪಾವಳಿಯ ಸಾಮಗ್ರಿಗಳನ್ನು ಖರೀದಿಸ್ತೀವಿ ಅಂತ ಒಂದು ಒಳ್ಳೆಯ ಪುಟ್ಟ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ಸೊ ನಿಮ್ಮ ಮನೆಗಳಲ್ಲಿ ಹೇಗೆ ಖುಷಿ ಇರುತ್ತೋ ಹಾಗೆ ನೀವು ಖರೀದಿಸುವ ಒಂದು ಪುಟ್ಟ ವ್ಯಾಪಾರಿಗಳಿಂದ ದೀಪಾವಳಿಯ ಸಾಮಗ್ರಿಗಳು ಆ ಮನೆಗಳಲ್ಲಿ ನೀವು ಬೆಳಕಾಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಮನೆಯಲ್ಲಿ ಬೆಳಗುವ ಬೆಳಕು ನೀವಾಗಿ, ಅದಕ್ಕೆ ಕಾರಣ ನೀವಾಗಿರಿ. ಹಾಗಾಗಿ ದಿಸ್ ದೀಪಾವಳಿ ಶಾಪಿಂಗ್ ಫ್ರಮ್ ಸ್ಮಾಲ್ ವೆಂಡರ್ಸ್ ವಿತೌಟ್ ಬಾರ್ಗೇನಿಂಗ್.